ದೊಡ್ಡ ಸಾಧನೆ, ಇದು ಸಣ್ಣದಲ್ಲ ಅಂಥ ಸಾಧನೆ ಮಾಡಿದಂಥ ವಿರಾಟ್ ಕೊಹ್ಲಿ ಅವರು ಇವತ್ತು 300ನೇ ಪಂದ್ಯದಲ್ಲೇ ಶತಕ ಹೊಡಿಲಿಲ್ಲ ಅಂದ್ರೆ ಬೈಕೆ ಭಾರತೀಯರಿಗೆ. ಯಾಕಂದರೆ ಒಬ್ಬ ಶ್ರೇಷ್ಠ ಬ್ಯಾಟ್ಸ್ಮನ್ ಅದು ಭಾರತದಲ್ಲೇ. ಮತ್ತು ಇಲ್ಲ ನೋಡಿದ್ವಿ ನಾವು, ಇದು ಜಸ್ಟ್ ಎಲ್ಲರೂ 300 ಮೇಲೆ ಪಂದ್ಯ ಆಡಿದವರು ಭಾರತೀಯರು ಏಕದಿನ ಪಂದ್ಯಗಳಲ್ಲಿ. ಒಂದು ರಾಷ್ಟ್ರದಲ್ಲಿ ಈ ರೀತಿಯಾಗಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಬಟ್ ಇವರು ಸಾಧನೆ ದೊಡ್ಡದು. ಯಾಕಂದ್ರೆ ಅಲ್ಲೇ ಅವರು ತಮ್ಮ ಸೆಲೆಕ್ಷನ್ ಕಮಿಟಿಯಿಂದ ಸೆಲೆಕ್ಷನ್ ಆಗಿಲ್ಲ ಅಂದರೆ ಅವ್ರು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಷ್ಟು ಪ್ರಬುದ್ಧವಾಗಿ ಉಳಿದಿಲ್ಲ, ತಮ್ಮ ಶೈಲಿ ಉಳಿಸ್ಕೊಂಡಿಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಮತ್ತು ಇನ್ನೊಂದು ಏನು ಸ್ಪಷ್ಟ ಆಗ್ತದಪ್ಪ ಅದು ನಮ್ಮ ಆಟಗಾರರು ವಿಶೇಷವಾಗಿ ಇದನ್ನು ಭಕ್ತಿಯಿಂದ ಗೌರವದಿಂದ ಇದ್ರ ಡೆಡಿಕೇಶನ್ ಮಾಡಿ ಆಡಿದ್ದಾರೆ ಅಂತ ಅನಿಸ್ತು. ಇದರ ಅರ್ಥ ವಿದೇಶಿ ಆಟಗಾರರು ಇಲ್ಲ ಅಂತ ಅಲ್ಲ, ಅವರು ಬೆಳೆದು ನಿಂತಿದ್ದು ಅವ್ರ ಡೆಡಿಕೇಶನ್ ಇದ್ದಾನೆ. ಅದು ನಿರಂತರವಾಗಿ ಉಳಿದದಲ್ಲ, 20 ವರ್ಷ 10 ವರ್ಷ 15 ವರ್ಷ ನಿರಂತರ ಆಡ್ತಾ ಇರೋದು. ಇದು ಭಾರತೀಯರ ಒಂದು ಕರಗದ ಏನಪ್ಪ ಇವರಿಗೆ ಅನ್ನುವಂಗೆ ಅನ್ನಿಸ್ತದ. ಆದರೂ ಇವರ ಸಾಧನೆಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಅಂತೂ ಇವತ್ತು ನಾವು ಸಣ್ಣ ಪೀರಿಯಡ್ನಲ್ಲಿ, ಸಣ್ಣ ಕಾಲಾವಧಿಯಲ್ಲೇ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಇವತ್ತು ಅವ್ರು ಏನಾದರೂ ಶತಕದ ಮತ್ತೇನೋ ಪಂದ್ಯ ಶ್ರೇಷ್ಠ ಹೊಡೆದ್ರಂತ ಇನ್ನೂ ದೊಡ್ಡ ಹೆಸರಾಗಿಬಿಡುತ್ತೆ. ಯಾಕಂದ್ರೆ ಫೈನಲ್ನಲ್ಲಿ ಈಗಂತೂ ಫೈನಲ್ಗೆ ಹೋಗೋದು, ಇವು ಯಾರು ಗೆಲ್ತಾರೆ ಅವ್ರಿಗೆ ಗ್ಯಾರಂಟಿ ಅಂತ ಅನ್ನೋದಾಗ್ಯದ. ಇನ್ನು ಇವು 4 ಈ ತಂಡಗಳಲ್ಲಿ ಯಾರು ಗೆಲ್ತಾರೆ ಯಾರಿಲ್ಲ ಅನ್ನೋದು ಇವತ್ತು ಒಂದಂತ ಇವತ್ತು ಕ್ಲಿಯರ್ ಆಗ್ತದೆ. ಭಾರತ ಹೋಗ್ತದೆ ಫೈನಲ್ಗೆ, ಇಲ್ಲ ನ್ಯೂಜಿಲೆಂಡ್ ಹೋಗ್ತದೆ ಅಂತೇಳಿ. ಇಬ್ಬರಿಗೂ ಇದು ಒಂದು ರೀತಿ ಏನಪ್ಪ ಅಂದರೆ ಸೆಣಸಾಟದ ಪಂದ್ಯ. ಮತ್ತು ಎರಡೂ ತಂಡಗಳನ್ನು ಫೈನಲ್ಗೆ ಹೋಗುವಂಥ ಅರ್ಹತೆಯನ್ನು ಯೋಗ್ಯತೆಯನ್ನು ಹೊಂದಿದಂಥ ಪಂದ್ಯಗಳಾಗಿದ್ದಾವೆ, ತಂಡಗಳಾಗಿದ್ದಾವೆ. ಇಂಥ ಒಂದು ಅಸಾಮಾನ್ಯ ದಾಖಲೆನ ಈ ಸಲ ನಮ್ಮ ತಂಡದವ್ರು ಮಾಡ್ಬೋದಾ? ಯಾಕಂದ್ರೆ ಈಗಾಗಲೇ 2013ರಲ್ಲಿ ಈ ಕಪ್ಪನ್ನು ಹೊಡೆದು ನಮಗೆ ನೆನಪದ, ಇಲ್ಲೂ ಹೊಡಿಬೋದು ಅನ್ನೋಂಥ ಆಶಯದ. ಸೆಮಿಫೈನಲ್ಗೆ ಬಂದಿದ್ದದ, ಫೈನಲ್ಗೆ ಬಂದಾಗ ಸೋತಿದ್ದು, ರನ್ನರಪ್ ಆಗಿದ್ದವ, ರೆಕಾರ್ಡ್ಗಳು ಇದ್ದೇ ಇರ್ತಾವೆ, ಹೇಳ್ತಾ ಇರ್ತಾವೆ. ಅದೇನೂ ಇರಲಿ, ಈ ಸಲ ಮಾತ್ರ ಭಾರತ ತಂಡ ಹೊಸ ಹುಡುಗರಿಂದ, ಅದರಲ್ಲಿ ಒಂದಿಬ್ಬರನ್ನ ಬಿಟ್ಟರೆ ಮುಖ್ಯವಾಗಿ ಶುಭ್ಮನ್ ಗಿಲ್ ಅವರು ಒಂದು ಸೀನಿಯರ್ ಅಂದರೂ ಸಹಿತ ಅವರು ಜೂನಿಯರ್ ಇವ್ರ ಜೊತೆಗೆ ಇವರಿಬ್ಬರು ಉಳಿದಾರ, ರೋಹಿತ್ ಮತ್ತು ರೋಹಿತ್ ಶರ್ಮಾ ಅವ್ರ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ. ಇನ್ನು ಬಾಲರ್ ನಮ್ಮದು ಏನಪ್ಪ ಅಂತ ನಿಮಗೆ ಗೊತ್ತದ, ಈಗಾಗಲೇ ರವೀಂದ್ರ ಜಡೇಜಾ ಇದ್ದಾರೆ. ಇನ್ನು ಇವರೆಲ್ಲ ಹಳಬರು ಮುಂದಿನ ಚಾಂಪಿಯನ್ಶಿಪ್ ಉಳಿತಾರಲ್ಲ ಗೊತ್ತಿಲ್ಲ. ಆದರೆ ನ್ಯೂಜಿಲೆಂಡ್ ತಂಡದಲ್ಲೇ ಆಲ್ರೌಂಡರಾಗಿ ರವೀಂದ್ರ ಅಂತ ಭಾರತ ಮೂಲದ ಹುಡುಗರು ಅಲ್ಲಿ